ಇರಾನ್ ದಾಳಿ ನಡುವೆನೇ ದುಬೈ ರಾಜನ ಶಾಪಿಂಗ್. ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್, ದುಬೈ ಕ್ರೌನ್ ಪ್ರಿನ್ಸ್ ಶೇಖ್ ರಶೀದ್ ಅಲ್ ಮಕ್ತುಮ್ ಮಾಲ್ನಲ್ಲಿ ಗ್ರಾಹಕರ ಜೊತೆ ವಾಕಿಂಗ್ ಮಾಡಿರೋದು. ಏನು ದುಬೈ ರಾಜ ಮಾಲ್ಗೆ ಬಂದು ಅಲ್ಲಿ ಕೊಂಡ್ಕೊಂಡು ಹೋಗಬೇಕಾಗಿತ್ತಾ? ಯಾರನ್ನ ಹೇಳಿದ್ರೆ ತರ್ತಾ ಇರಲಿಲ್ಲ, ಬಂದರೆ ತರ್ತಾರೆ. ರಾಜನಿಗೆ ಆತನ ಅರಮನೆಗೆ ಎಲ್ಲವೂ ಬಂದು ಬೀಳುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕೆ ಮಾಡಿರ್ಬೋದು ಈ ಶಾಪಿಂಗನ್ನು? ಅಷ್ಟೊಂದು ತುರ್ತಿತ್ತ ರಾಜ ಬಂದು ಅಲ್ಲೆಲ್ಲ ಶಾಪಿಂಗ್ ಮಾಡಿ ಅದೇನೋ ಕೊಂಡುಕೊಂಡು ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡಿ? ಇಲ್ವಲ್ಲ. ಅದೇನು ಅಂತ ಹೇಳಿದ್ರೆ, ಒಂದು ಯುದ್ಧಗ್ರಸ್ತ ನೆಲದಲ್ಲಿ ಒಬ್ಬ ರಾಜನಾದವನು, ನಾಯಕನಾದವನು, ಲೀಡರ್ ಆದವನು ತನ್ನ ನೆಲದ ಪ್ರಜೆಗಳಿಗೆ, ತನ್ನ ನೆಲದ ಜನಗಳಿಗೆ ತುಂಬುವಂಥ ಒಂದು ಆತ್ಮವಿಶ್ವಾಸ ಅದು. ದುಬೈ ರಾಜನಿಗೆ ಶಾಪಿಂಗ್ ಅರ್ಜೆಂಟ್ ಇತ್ತು, ಯಾವುದೋ ಮೊಬೈಲ್ ತೊಗೋಬೇಕಾಗಿತ್ತು, ಬಟ್ಟೆ ತೊಗೋಬೇಕಾಗಿತ್ತು, ಕಾರ್ ತೊಗೋಬೇಕಾಗಿತ್ತು. ನೋ, ಅಲ್ಲ, ಅದೇನೂ ಅಲ್ಲ. ನಮ್ಮ ಕಂಟ್ರಿ ಸೇಫ್ ಇದೆ, ಯಾರು ಹೆದರ್ಕೋಬೇಡಿ ನೀವು. ನನ್ನ ನೆಲ, ಈ ದುಬೈನ ನೆಲ, UAE ಎಲ್ಲವೂ ಕೂಡ ಆರಾಮಾಗಿದೆ, ಇಲ್ಲಿ ಯಾರ್ಯಾರು ಹೆದರಬೇಡಿ ಅಂತ ಇಡೀ ಜನಗಳಿಗೆ ಒಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಅದು. ಅಲ್ಲಿ ಗ್ರಾಹಕರೊಂದಿಗೆ ವಾಕಿಂಗ್ ಮಾಡಿರೋದು ಹೌದು, ಶಾಪಿಂಗ್ ಮಾಡಿರೋದು ಹೌದು, ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಆರಾಮಾಗಿ ರಾತ್ರಿ ಭೋಜನ ಸವಿದಿದ್ದಾರೆ, ಗ್ರಾಹಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಇರಾನ್ ಡಜನ್ಗಟ್ಟಲೆ ಡ್ರೋನನ್ನು ಹಾರಿಬಿಡ್ತಾ ಇದೆ, ತೀವ್ರವಾದ ವೈಮಾನಿಕ ದಾಳಿಗಳನ್ನು ಮಾಡ್ತಾ ಇದೆ. ಈ ಆತಂಕದ ಮಧ್ಯೆಯೇ ದುಬೈ ಅಧ್ಯಕ್ಷ ಅಂತ ಅನಿಸ್ಕೊಂಡವರು ಕ್ರೌನ್ ಪ್ರಿನ್ಸ್ ಶಾಪಿಂಗ್ ಮಾಲ್ನಲ್ಲಿ ಓಡಾಡ್ತಿರ್ತಕ್ಕಂಥ ವಿಡಿಯೋ ಕೂಡ ಒಂದು ಕಡೆ ವೈರಲ್ ಆಗಿದೆ. ಇಲ್ಲಿ ಅಂದರೆ ಇದು ಹಾಗೇ ಅವರ ಶಾಪಿಂಗ್ ತುರ್ತಿತ್ತು, ದರ್ದಿತ್ತು, ಎಮರ್ಜೆನ್ಸಿ ಇತ್ತು ಅಂತ ಅಲ್ಲ. ಇವೆಲ್ಲವೂ ಏನಾಗುತ್ತೆ ನಿಮಗೆ ಸಂದೇಶ. ಇದು ರಾಜನ ನಡೆಯಲ್ಲ, ರಾಜ ಅಲ್ಲಿ ನಡಿಗೆ ಮಾಡುವ ಮೂಲಕ ಕೊಡುವಂಥ ಸಂದೇಶಗಳಿವು, ಆತ್ಮವಿಶ್ವಾಸದ ನಡಿಗೆಗಳಿವು. ನಿಮಗೇನು ತೊಂದರೆ ಇಲ್ಲ, ಯಾರೂ ಹೆದರಬೇಡಿ ಅಂತ ಸಾರ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಇತ್ತು. ರಾಜ ಎಲ್ಲವನ್ನೂ ಭಾಷಣ ಮಾಡಿಕೊಂಡು ಪ್ರೆಸ್ ಮೀಟ್ ಮಾಡಿಬಿಟ್ಟು ಒಂದು ಮೈಕ್ ಮುಂದೆ ಕೂತ್ಕೊಂಡು ಹೀಗೆ ಹೆದರ್ಕೋಬೇಡಿ, ಹಾಗೆ ಹೆದರ್ಕೋಬೇಡಿ ಅದು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಥರದೊಂದು ಮಾಲಲ್ಲಿ ಆರಾಮಾಗಿ ಓಡಾಡಿಬಿಟ್ಟು ಆರಾಮಾಗಿ ಜನಗಳ ಮಧ್ಯದಲ್ಲಿ ಇದ್ದುಕೊಂಡು ಒಂದು ಊಟ ಮಾಡಿಬಿಟ್ರೆ ಸಾಕು, ಒಂದು ಜ್ಯೂಸ್ ಕುಡಿದ್ರೆ ಸಾಕಲ್ಲಿ, ನಾವೆಲ್ಲ ಸೇಫ್ ಆಗಿದ್ದೀವಿ, ರಾಜನೇ ಆರಾಮಾಗಿ ಓಡಾಡ್ತಾ ಇದ್ದಾರಲ್ರಿ, ಏನು ಮಾಡಲ್ಲ ಹಾಗಿದ್ರೆ, ನಾಯಕನ ಆ ಥರ ಟಾರ್ಗೆಟ್ ಮಾಡಲ್ಲ ಅಂದಮೇಲೆ ನಮಗೇನು ಅಂಥೇಳಿ ಜನ ಆರಾಮಾಗಿ ಓಡಾಡೋಕ್ಕೆ ಶುರು ಮಾಡ್ತಾರೆ. ಆ ತರಹದ ಆತ್ಮವಿಶ್ವಾಸ ತುಂಬುವಂಥ ಒಂದು ವಿಡಿಯೋ ದುಬೈ ರಾಜನ ಕಡೆಯಿಂದ ಬಂದಿರೋದು.